ವೀಕ್ಷಕರೇ ನಮಸ್ತೆ. ನಾನು ಸ್ವಾಮಿ. ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ. ತುಮಕೂರು ಕಲ್ಪತರುನಾಡು ಅಂದರೆ ಬೆಂಗಳೂರಿಗೆ ಬಹಳ ಹತ್ತಿರವಾಗಿ ಈಗಾಗಲೇ ದೊಡ್ಡದಾಗಿ ಬೆಳೆದಿದೆ. ಅಲ್ಲಿಗೆ ಕೂಗಲೇ ದೂರದಲ್ಲಿ ಇರುವಂಥದ್ದು ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ. ಅಂದರೆ ಜಿಲ್ಲಾ ಉಸ್ತುವಾರಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಹತ್ತಿರದಲ್ಲೇ ಇರೋದಂಥದ್ದು. ಅವ್ರ ಮನೆಯೂ ಅಲ್ಲೇ ಇದೆ. ಆದರೂ ಮಾತ್ರ ಇಲ್ಲಿ ಶಿಕ್ಷಣ ಸಂಸ್ಥೆ ಎದುರುಗಡೆ 4 ಹಂಸ ಹಾಕಿದ್ದಾರೆ. ಇಲ್ಲಿ ಯಾವುದೇ ಸೂಚನಾ ಫಲಕ ಇಲ್ಲ, ವೈಟ್ ಪಟ್ಟೆ ಇಲ್ಲ, ಏನೂ ಇಲ್ಲ. ಹಂಸಗಳು ಮಾತ್ರ ಹಾಕ್ಸಿದ್ದಾರೆ, ಆದರೆ ಯಾವುದೇ ಸೂಚನಾ ಫಲಕ ಹಾಕಿಲ್ಲ. ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳಂತೂ ತಿರುಗಿ ನೋಡಲ್ಲ. ಎಷ್ಟು ಅಪಘಾತಗಳು ಒಂದರಿಂದೊಂದು ಆಗ್ತಾ ಇದ್ದಾವೆ. ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಲ್ಲ ಅಂತೇಳಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ದಯಮಾಡಿ ನೋಡಿ, ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸೂಚನಾ ಫಲಕ ಹಾಕಿ ಇಲ್ಲಿಗೆ ಸಂಬಂಧಪಟ್ಟಂತೆ ವೈಟ್ ಪಟ್ಟೆ ಹಾಕಿದ್ರೆ ಎಷ್ಟು ಅಪಘಾತಗಳು ತಪ್ತವೆ ಅಂತೇಳಿ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಅಧಿಕಾರಿಗಳಂತೂ ತಲೆನೇ ಕೆಡಿಸ್ಕೊಂತಿಲ್ಲ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇನ್ನೇ ಅದೇ ರಸ್ತೆಯಲ್ಲಿ ಓಡಾಡ್ತಾರೆ. ಅವರು ಸಹ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂತ ಸಾರ್ವಜನಿಕರು ಹೇಳ್ತಿದ್ದಾರೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸಂಬಂಧ ಸೂಚನಾ ಫಲಕ ಹಾಕಿ ದಯಮಾಡಿ ಇಲ್ಲಿ ಅಪಘಾತಗಳನ್ನ ತಪ್ಪಿಸ್ಬೇಕಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದಾರೆ. ದಯಮಾಡಿ ಈಗಲಾದರೂ ಎಚ್ಚೆತ್ಕೊಂಡ್ರೆ ಮುಂದೆ ಆಗುವಂಥ ಅಪಘಾತಗಳನ್ನ ತಪ್ಪಿಸ್ಬೇಕಾಗಿದೆ. ನೋಡಿ, ಇಲ್ಲಿ ಯಾವುದೇ ಸೂಚನಾ ಫಲಕ ಇಲ್ಲ, ವೈಟ್ ಪಟ್ಟೆ ಇಲ್ಲ. ವಾಹನಗಳು ಬಂದು ಬ್ರೇಕ್ ಹೊಡೆದು ನಿಂತರೆ ನಿಲ್ಬೋದು, ಬಿದ್ದರೆ ಬೀಳ್ಬೋದು. ಈ ಮಟ್ಟಕ್ಕೆ ಬಂದು ನಿಂತಿದೆ. ಇನ್ನು ಮುಂದೆ ಏನಾಗ್ತದೆ ಅಂತೇಳಿ ಗೊತ್ತಿಲ್ಲ. ಸಾಕಾಗ್ಬಿಡುತ್ತೆ